ನನ್ನ ಹೆಸರು ಬಾಲಾಜಿ. ನಾನು ಚೆನ್ನೈನಲ್ಲಿದ್ದೀನಿ. ಪ್ರೈವೇಟ್ ಕಂಪ್ನಿಲಿ ಕೆಲಸ ಮಾಡ್ತೀನಿ. ನನಗೆ 2 ಮಕ್ಕಳಿದ್ದಾರೆ, ಒಬ್ಬ ಮಗ ಒಬ್ಬ ಮಗಳು. ನಾನು 35 ವರ್ಷದಿಂದ ಕುಡಿತಾ ಇದ್ದೆ. ನನ್ನ ಜೀವನದಲ್ಲಿ ಕುಡಿದಲೇ ಹೋದ್ರೆ ನನಗೆ ಏನೋ ಒಂಥರ ದೊಡ್ಡದಾಗಿ ಕಳ್ಕೊಂಡಂಗೆ ಅನ್ಸೋದು. ಅದು ಆ ಟೈಮಲ್ಲಿ ನಮ್ಮನ್ನ ಹಂಗೆ ತಳ್ಳೋದು. ನಮ್ಮ ಕೈಯಲ್ಲಿ ದುಡ್ಡಿಲ್ಲ ಅಂದ್ರೂ ಹೋಗ್ಬಿಟ್ಟು ಎಲ್ಲರೂ ಸಾಲನಾರು ಮಾಡಿ ಏನಾದರೂ ಕೊಟ್ಟು ಏನಾದರೂ ಮಾಡಿ ಆ ಟೈಮಲ್ಲಿ ನಾವು ಕುಡಿಲೇಬೇಕು. ಅವಾಗಲೇ ನೆಮ್ಮದಿ ಅಂತ ಅನ್ಸೋದು. ಅವ್ರ ದಿನಕ್ಕೆ ಕೆಲಸ ಮಾಡಿ ಒಂದು 500 ರೂಪಾಯಿ ಕೂಲಿ ತಗೋತಾರೆ ಅಂದರೆ ಮನೆಗೆ ಒಂದು 200 ರೂಪಾಯಿ ಬರುತ್ತೆ ಅಷ್ಟೇ. 300 ರೂಪಾಯಿ ಕುಡಿದ್ಬಿಡೋರು. ಬೆಳಗ್ಗೆನೂ ಕುಡಿಯೋರು, ಮಧ್ಯಾಹ್ನನೂ ಕುಡಿಯೋರು, ನೈಟು ಕುಡಿಯೋರು, ಎಲ್ಲ ಟೈಮಲ್ಲೂ ಕುಡಿತಾನೆ ಇರೋರು. ಸತ್ಯವಾಗಿ ನಾನು ಕುಡಿಯಲ್ಲ, ನಾನು ಹಂಗೆ ಬರ್ತೀನಿ ಅಂತ ಹೇಳಿ ಹೋಗ್ತಿದ್ದೆ. ಆದರೆ ನನಗೆ ಆಗ್ತಾ ಇದ್ದಿಲ್ಲ. ಕೆಲಸ ಮುಗಿಸ್ಕೊಂಡು ಬರುವಾಗ ನೆನ್ಪು ಬಂತು ಅಂದರೆ ನೇರವಾಗಿ ವೈನ್ ಶಾಪ್ಗೆ ಹೋಗ್ತಾ ಇದ್ದೆ. ಕೊಟ್ಟಿದ್ದ ಮಾತೆಲ್ಲ ಮರ್ತ್ಬಿಡ್ತಿದ್ದೆ. ಕುಡಿಯೋಕೆ ದುಡ್ಡಿಲ್ಲ ಅಂತಂದರೆ ಮನೆಗೆ ಬಂದ್ಬಿಟ್ಟು ಏನಾರ ವಸ್ತು ತೊಗೊಂಡೋಗ್ಬಿಡೋರು. ಮನೇಲಿ ಇದ್ದಿದ್ದು ದುಡ್ಡು ತೊಗೊಂಡೋಗಿ ಕುಡಿಯೋರು. ಇಲ್ಲ ಯಾರ ಹತ್ರ ಆದರೂ ಸಾಲ ತೊಗೊಂಡ್ಬಿಟ್ಟು ಕುಡಿದು ಆ ಸಾಲ ಒಂದು 10-20 ಸಾವಿರ ಆದಮೇಲೆ ನನ್ನ ತಲೆ ಮೇಲೆ ತಂದು ಹಾಕೋರು. ಆಮೇಲೆ ಜಗಳ ಆಡ್ಬಿಟ್ಟು ನಾನು ಸಾಲ ಎಲ್ಲ ತೀರಿಸ್ತಿದ್ದೆ. ನಾನು ತುಂಬ ದಿನ ಕುಡಿದ್ಬಿಟ್ಟು ಬೈಕ್ ಓಡಿಸ್ಕೊಂಬರುವೆ. ನೇರ ಬೈಕು ಮನೆಗೆ ಬಂದಿದ ತಕ್ಷಣ ಬೈಕು ನಿಲ್ಸೋಕ್ಕೂ ಗೊತ್ತಾಯ್ತಾಯ್ತಿಲ್ಲ. ಹಂಗೆ ಬಿಟ್ಟು ಅಲ್ಲೇ ಹಂಗೆ ಮನ್ಕೊಬಿಡುವೆ, ಅಲ್ಲೇ ನಿದ್ದೆ ಮಾಡುವೆ. ಆಮೇಲೆ ನಮ್ಮ ಮನೇಲಿ ಮಕ್ಕಳು ಎಲ್ಲರೂ ಬಂದು ನಾನು ಒಳಗಡೆ ಕರ್ಕೊಂಡು ಹೋಗೋರು. ನಾನು ಕುಡಿತಾ ಇದ್ದರಿಂದ ನಮ್ಮ ಮನೇಲಿ ಸಮಾಧಾನನೇ ಇಲ್ಲ. ನನ್ನ ಮನೆಗೆ ಬಂತು ಅಂದರೆ ಬರೀ ಜಗಳ ಹೊಡೆದಾಟ ಅಷ್ಟೇ, ಸಮಾಧಾನ ಇಲ್ಲ, ಮಾತಾಡಂಗಿಲ್ಲ. ನಾವು ತುಂಬ ಬಾಧಿಸಲ್ಪಟ್ಟಿದ್ದೀವಿ. ಆತ್ಮಹತ್ಯೆ ಮಾಡ್ಕೊಳ್ಳೋಣ ಅಂತಲೂ ಯೋಚನೆ ಮಾಡಿದ್ದೀವಿ. ಮನೆ ಬಿಟ್ಟು ಎಲ್ಲಾರ ಹೋಗ್ಬಿಡೋಣ ಅಂತಲೂ ಅನ್ಸೋದು. ಆ ಥರ ಪರಿಸ್ಥಿತಿಲೆಲ್ಲ ಇದ್ವಿ. ವಾರ ನಾನು ಚರ್ಚಿಗೆ ಹೋಗ್ತಾ ಇದ್ದೆ. ಆದರೆ ಪ್ರಾರ್ಥನೆ ಮಾಡಲ್ಲ, ಆರಾಧನೆ ಮಾಡಲ್ಲ, ಹೋಗೋದು ಅಷ್ಟೇ, ಮುಗಿಸ್ಕೊಂಡು ಬಂದ್ಬಿಡೋದು ಮನೆಗೆ. ಅಲ್ಲಿಗೆ ಮರ್ತ್ಬಿಡ್ತಿದ್ದೆ. ಚರ್ಚು, ದೇವರು ಎಲ್ಲದನ್ನೂ ಮರ್ತ್ಬಿಡ್ತಾ ಇದ್ದೆ. ಮತ್ತೆ ಕುಡ್ತಕ್ಕೆ ನಾನು ಹೋಗ್ತಾ ಇದ್ದೆ. ನಾನು 35 ವರ್ಷದಿಂದ ಕುಡ್ತಾ ಎಲ್ಲ ಬಿಟ್ಬಿಡೋಣ ಅಂತ ಎಷ್ಟೋ ಪ್ರಯತ್ನ ಮಾಡಿದೆ, ಆಗಲಿಲ್ಲ. ಒಂದಿನ ಶನಿವಾರ, ಅಕ್ಟೋಬರ್ ತಿಂಗಳು 22ನೇ ವರ್ಷ, ಒಂದು ಶನಿವಾರ, ನಾನು ಮೊಬೈಲು ಯೂಟ್ಯೂಬಲ್ಲಿ ಏನೋ ಒಂದು ನೋಡ್ತಾ ಇದ್ದೆ. ಅವಾಗ ಈ ಮೋಹನ್ ಲಾಜರಸ್ ಅವ್ರದ್ದು ಅದು ಕಾರ್ಯಕ್ರಮ ಓಡ್ತಾ ಇತ್ತು. ಅವಾಗ ನೋಡಿದ್ರೆ ಅವ್ರು ಅವಾಗ ತಾನೇ ಹೇಳ್ತಾ ಇದ್ರು, ನೀವು ಕುಡುಕರಾಗಿದ್ರೆ ನೀವು ನಿಮ್ಮ ಹೃದಯದಲ್ಲಿ ಕೈ ಇಟ್ಕೊಂಡು ನೀವು ನಾನು ಹೇಳ್ಕೊಡ್ತೀನಿ ಹಂಗೆ ಪ್ರೇಯರ್ ಮಾಡಿ, ಆ ಥರ ನೀವು ಪ್ರೇಯರ್ ಮಾಡಿದ್ರೆ ನಿಮಗೆ ಬಿಡುಗಡೆ ಆಗುತ್ತೆ ಅಂತ ಪ್ರೇಯರ್ ಮಾಡಿದ್ರು. ಮದ್ಯಪಾನ ಅಭ್ಯಾಸ, ಈ ರೀತಿ ಕಾರ್ಯಗಳಲ್ಲಿ ಬಿಡುಗಡೆ ಬೇಕು ಅನ್ನುವರು ಹೃದಯದಲ್ಲಿ ಕೈ ಇಟ್ಟುಕೊಂಡು ಯೇಸುವೆ ನನ್ನನ್ನು ಮುಟ್ಟಿರಿ, ಬಿಡುಗಡೆ ಕೊಡಿರಿ ಎಂದು ಪ್ರಾರ್ಥಿಸಬೇಕು. ಯೇಸುವೆ ನನ್ನನ್ನು ಮುಟ್ಟಿರಿ. ಈ ಮದ್ಯಪಾನ ಅಭ್ಯಾಸ, ಮಾದಕ ವಸ್ತುಗಳು, ಧೂಮಪಾನದ ಅಭ್ಯಾಸ, ಈ ತಪ್ಪಾದ ಅಭ್ಯಾಸಗಳಿಂದ ಬಿಡುಗಡೆ ಬೇಕು. ಯೇಸುವೆ ನನ್ನನ್ನು ಮುಟ್ಟಿರಿ, ನನಗೂ ಬಿಡುಗಡೆ ಕೊಡಿರಿ, ನನ್ನ ಪಾಪವನ್ನು ಕ್ಷಮಿಸಿ ನನಗೆ ಬಿಡುಗಡೆ ಕೊಡಿ ಎಂದು ಕೇಳಿರಿ. ಇಂದು ನಿಮಗೆ ಬಿಡುಗಡೆ, ಈಗ ನಿಮಗೆ ಬಿಡುಗಡೆ ಕೊಡುವನು. ನಾಳೆ ಅಲ್ಲ, ಹಿಂದೆ ಯೇಸುಕ್ರಿಸ್ತನು ಬಿಡುಗಡೆ ಮಾಡಿದರೆ ನಿಮಗೆ ನಿಜವಾಗಿ ಬಿಡುಗಡೆಯಾಗುವುದು. ಯೇಸುಕ್ರಿಸ್ತನ ರಕ್ತ ಸಕಲ ಪಾಪಗಳನ್ನು ನಿವಾರಿಸಿ ನಮ್ಮನ್ನು ಶುದ್ಧೀಕರಿಸುತ್ತದೆ. ಈಗ ಒಂದು ಶಕ್ತಿ ನಿಮ್ಮನ್ನು ಮುಟ್ಟುತ್ತಿದೆ. ನನ್ನ ಬದಲಾಯಿಸಿ ಅಪ್ಪ, ನಿಜವಾಗ್ಲೂ ಬದಲಾಯಿಸಿ. ಎಲ್ಲರೂ ನನ್ನ ಬೈತಾರೆ, ನನ್ನ ಮಕ್ಕಳು ಯಾರೂ ನನ್ನ ನಂಬಲ್ಲ, ನನ್ನ ಹೆಂಡತಿ ಎಲ್ಲ ನನಗೆ ಬೈತಾ ಇರ್ತಾರೆ, ನೀವೇ ಕಾಪಾಡಬೇಕೇಸಪ್ಪ ಅಂತ. ಅವಾಗ ದಿಢೀರಂತ ಒಂದು ಬೆಳಕು, ನನಗೆ ಗೊತ್ತಾಗಿಲ್ಲ, ವೈಟ್ಗೆ ಹಂಗೆ ದಡ್ಡಂತ ಹೊಡಿತು. ನಂಗೊಂದು ಥರ ಆಗೋಯ್ತು. ಅವಾಗ ನಾನು ಭಯಪಟ್ಬಿಟ್ಟೆ, ಹಿಂಗೆ ಏನಾಗೋಯ್ತು ಅಂತ. ಮಾರನೇ ದಿನದಿಂದ ನಾನು ಕೆಲ್ಸಕ್ಕೆ ಹೋದೆ. ಅದೊಂದು ಜ್ಞಾಪಕನೇ ಇಲ್ಲ ನನಗೆ. ಕೆಲ್ಸಕ್ಕೆ ಹೋದ್ರೆ ಅದ್ರ ನೆನಪೇ ಇಲ್ಲ. ಹೋದೆ, ಕೆಲಸ ಮಾಡಿದೆ, ಹಂಗೆ ನೇರವಾಗಿ ಮನೆಗೆ ಬಂದೆ. ಅವಾಗ ಫ್ರೆಂಡ್ಸ್ ಎಲ್ಲ ಬಾ ಇಲ್ಲಿ ಹೋಗೋಣ, ಇಲ್ಲಿ ವೈನ್ ಶಾಪ್ ಇದೆ ಅಲ್ಲ, ಬಾ ಹೋಗೋಣ ಅಂದರೆ ಇಲ್ಲ, ನಾನು ಬರೋಲ್ಲ, ನಾನು ಇದೆಲ್ಲ ಬಿಟ್ಬಿಟ್ಟೆ, ನಾನು ಇನ್ನು ದೇವ್ರ ಪ್ರೇಯರ್ ಮಾಡ್ತೀನಿ ಅಂತ ಬಂದು ಏನಾಯ್ತು ನನಗೆ ಗೊತ್ತಿಲ್ಲ. ಬೈಬಲ್ ತಗೊಂಡು ಕೂತ್ಕೊಂಡೆ. ಅವತ್ತು ನೈಟಿಂದನೇ ಪ್ರಾರ್ಥನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಬೆಳಗ್ಗೆನೆ ಪ್ರಾರ್ಥನೆ ಮಾಡ್ತೀನಿ. ಅವರೇ ಬಂದು ನಾನು ಬೆಳಗ್ಗೆ ನಿದ್ದೆ ಮಾಡ್ತಾ ಇರಬೇಕಾದ್ರೆ ಯಾರೋ ಬಂದು ನನ್ನ ತಟ್ಟಿ ಎಬ್ಬಿಸ್ದಂಗೆ ಅನಿಸುತ್ತೆ. ಈಗ ಅವರು ಒಳ್ಳೆಯವರಾಗಿ ಬದಲಾಗಿದ್ದಾರೆ. ಈಗ ಕುಡಿತದ ಅಭ್ಯಾಸ ಎಲ್ಲ ಇಲ್ಲ, ಬಿಟ್ಟು 1 ವರ್ಷ ಆಯಿತು. ಈಗ ಬೆಳಗ್ಗೆ 3 ಗಂಟೆಯಿಂದ ಹಿಡಿದು ಬೆಳಗ್ಗೆ 6 ಗಂಟೆವರೆಗೂ ಪ್ರೇಯರ್ ಮಾಡ್ತಾರೆ. ನೈಟ್ 7 ಗಂಟೆಯಿಂದ 9 ಗಂಟೆವರೆಗೂ ಪ್ರೇಯರ್ ಮಾಡ್ತಾರೆ. ಯಾರೂ ನನಗೆ ಗೌರವ ಕೊಡಲ್ಲ. ಹೋಗ ಅವ್ನು ಕುಡ್ಕ, ಅವನು ಹಂಗಂತ ಎಲ್ಲ ಹೇಳೋರು. ಇವಾಗ ಓ ದೇವ್ರ ಮಗ ಅಂತ ತುಂಬ ನನಗೆ ಗೌರವ ಕೊಡ್ತಾವ್ರೆ. ಸಂಪಾದನೆ ಮಾಡೋ ದುಡ್ಡೆಲ್ಲ ಮನೆಗೆ ಕೊಡ್ತಾರೆ. ನಮ್ಗಿವಾಗ ಯಾವುದೇ ಸಮಸ್ಯೆ ಇಲ್ಲ, ನಾವೀಗ ಸಂತೋಷವಾಗಿದ್ದೀವಿ. 35 ವರ್ಷದ ಕುಡಿತದ ಅಭ್ಯಾಸದಿಂದ ನನ್ನ ವಿಮೋಚಿಸಿ ನನಗೆ ಬಿಡುಗಡೆ ಕೊಟ್ಟಂತ ಯೇಸಪ್ಪಂಗೆ ಕೋಟ್ಯಾನ್ ಕೋಟಿ ಸ್ತೋತ್ರ.